ನಮಸ್ಕಾರ, ನಾನು ಶಿಲ್ಪಾ. ಮನೆ ಪಾಕಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ಸಾಂಬಾರ್ ಪೌಡರ್. ಹೆಚ್ಚಾಗಿ ಸುಲಭ ಆಗುತ್ತೆ ಅಂತ ಅಂಗಡಿಯಿಂದ ತಂದ್ಬಿಡ್ತೀವಿ. ಆದ್ರೆ ಮನೆಯಲ್ಲೇ ಮಾಡುವ ಸಾಂಬಾರ್ ಪೌಡರ್ ತುಂಬಾ ಪರಿಮಳಭರಿತವಾಗಿರುತ್ತೆ, ಫ್ರೆಶ್ ಆಗಿರುತ್ತೆ ಹಾಗೂ ತುಂಬಾ ರುಚಿಯಾಗಿರುತ್ತೆ. ತುಂಬಾ ಸುಲಭವಾದ ರೆಸಿಪಿ. ಹೇಗ್ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ. ಏನೇನ್ ಬೇಕು ಅನ್ನೋದನ್ನ ನೋಡೋಣ. 1 ಕಪ್ ಕೊತ್ತಂಬರಿ ಬೀಜ, 1/4 ಕಪ್ ಜೀರಿಗೆ, 3 ಟೇಬಲ್ ಸ್ಪೂನ್ ಕಡಲೆಬೇಳೆ, 2 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1.5 ಟೀ ಸ್ಪೂನ್ ಮೆಂತೆ, 1.5 ಟೀ ಸ್ಪೂನ್ ಸಾಸಿವೆ, ಅರ್ಧ ಇಂಚು ಚಕ್ಕೆ, 1 ಕಡಲೆಕಾಳಿನ ಗಾತ್ರದಷ್ಟು ಇಂಗು ಅಥವಾ ಪುಡಿ ಆದರೆ 1/4 ಚಮಚ ಇಂಗು, 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 2 ಕಪ್ ಬ್ಯಾಡಗಿ ಮೆಣಸಿನಕಾಯಿ. ಈಗ ಮೊದಲಿಗೆ ಒಂದು ಬಾಣಲೆಯನ್ನ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾವು ಕೊತ್ತಂಬರಿಯನ್ನ ಹಾಕಿ, ಕೊತ್ತಂಬರಿ ಒಂದ್ ಸ್ವಲ್ಪ ಬಣ್ಣ ಬದಲಾಗುವವರೆಗೆ, ಒಂದ್ ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ಹಾಗೂ ಪರಿಮಳ ಬರೋವರೆಗೆ ಮಧ್ಯಮ ಉರಿಯಲ್ಲಿ, ದೊಡ್ಡದಾಗಿ ಮಾಡಿದ್ರೆ ಕತ್ತು ಹೋಗುತ್ತೆ, ಸಣ್ಣ ಉರಿಯಲ್ಲಿ ಅಥವಾ ಮಧ್ಯಮ ಉರಿಯಲ್ಲಿ ಇದನ್ನ ನಾವು ಹುರ್ಕೊಳ್ಬೇಕು. ಈಗ ಕೊತ್ತಂಬರಿ ಪರಿಮಳ ಬರ್ತಾ ಇದೆ, ಬಣ್ಣನು ಒಂದ್ ಸ್ವಲ್ಪ ಬದಲಾಗಿದೆ. ಈಗ ಇದನ್ನ ನಾನು ಒಂದು ಅಗಲವಾದ ತಟ್ಟೆಗೆ ಹಾಕೊಳ್ತೇನೆ. ಈಗ ನೆಕ್ಸ್ಟ್ ಇದೇ ಬಾಣಲೆಗೆ ನಾವು ಒಣಮೆಣಸನ್ನ ಹಾಕಿ, ಒಣಮೆಣಸು ಸ್ವಲ್ಪ ಶೈನ್ ಬರೋವರೆಗೆ, ಸ್ವಲ್ಪ ಗರಿಗರಿ ಆಗೋವರೆಗೆ ಒಂದ್ 2 ರಿಂದ 3 ನಿಮಿಷ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳೋಣ. ಈಗ ಮೆಣಸು ಗರ್ಗರಿ ಆಗಿದೆ. ಈ ಮೆಣಸಿನಕಾಯಿಯನ್ನು ನಾನು ಕೊತ್ತಂಬರಿ ಇರೋ ಅದೇ ಪ್ಲೇಟ್ಗೆನೆ ಇಟ್ಕೊಳ್ತಿದ್ದೀನಿ. ಈಗ ಇದೇ ಬಾಣಲೆಗೆ ನಾವು ಕಡಲೆಬೇಳೆಯನ್ನ ಹಾಕೊಳ್ಳೋಣ. ಕಡಲೆಬೇಳೆ ಸ್ವಲ್ಪ ಬಿಸಿ ಆಗೋವರೆಗೆ, ಒಂಚೂರು ಬಿಸಿ ಮುಟ್ಟೋವರೆಗೆ 1 ರಿಂದ 2 ನಿಮಿಷ ಹುರ್ಕೊಳ್ಳೋಣ. ಈಗ 2 ನಿಮಿಷ ಆಗಿದೆ. ಕಡಲೆಬೇಳೆ ಸ್ವಲ್ಪ ಸ್ವಲ್ಪ ಕೆಂಪಾಗೋದಕ್ಕೆ ಶುರು ಆಗ್ತಿರುವಾಗ ನಾವು ಇದಕ್ಕೆ ಉದ್ದಿನ ಬೇಳೆಯನ್ನ ಆಡ್ ಮಾಡ್ಕೊಳ್ಳೋಣ. ಉದ್ದಿನ ಬೇಳೆ, ಕಡಲೆಬೇಳೆ ಎರಡು ಈಗ ಒಟ್ಟಿಗೆ ಸ್ವಲ್ಪ ನಸುಗೆಂಪು ಬಣ್ಣ ಬರೋವರೆಗೆ, ಕಂದು ಬಣ್ಣ ಬರೋವರೆಗೆ ನಾವು ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ಈಗ ಕಡಲೆಬೇಳೆ ಹಾಗೂ ಉದ್ದಿನ ಬೇಳೆ ಎರಡು ನಸುಗೆಂಪು ಬಣ್ಣಕ್ಕೆ ಬಂದಿದೆ, ಒಳ್ಳೆ ಪರಿಮಳ ಬರ್ತಾ ಇದೆ. ಈಗ ಇದನ್ನು ಸಹಿತ ಈಗ ಅದೇ ಬಾಣಲೆಗೆ ನಾನು ಕೇವಲ ಒಂದು ಅರ್ಧ ಟೀ ಸ್ಪೂನ್ ಅಥವಾ 1-2-3 ಡ್ರಾಪ್ನಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ಈ ಎಣ್ಣೆಗೆ ನಾವು ಮೊದಲು ಚಕ್ಕೆ ಹಾಗೂ ಇಂಗನ್ನ ಹಾಕೊಳ್ಳೋಣ. ಇದೆರಡನ್ನು ಸ್ವಲ್ಪ ಕೈ ಆಡಿಸಿ, ನೆಕ್ಸ್ಟ್ ನಾವು ಇದಕ್ಕೆ ಮೆಂತ್ಯ ಹಾಕೊಳ್ಳೋಣ. ಮೆಂತ್ಯ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ, ಬಣ್ಣ ಬರೋವರೆಗೆ 1-2 ರಿಂದ 3 ಸೆಕೆಂಡ್ನಷ್ಟು ನಾವು ಹೀಗೆ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಈಗ ಮೆಂತ್ಯ ಸ್ವಲ್ಪ ಹುರಿದಾದ್ಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಜೀರಿಗೆ ಹಾಕೊಳ್ಳೋಣ. ಜೀರಿಗೆ ಜೊತೆಗೇನೆ ಸಾಸಿವೆಯನ್ನ ಕೂಡ ಹಾಕೊಂಡು, ಜೀರಿಗೆ ಒಳ್ಳೆ ಪರಿಮಳ ಬರೋವರೆಗೆ, ಒಂದು ಸ್ವಲ್ಪ ರೋಸ್ಟ್ ಆಗೋವರೆಗೆ, ಗರ್ಗರಿ ಆಗೋವರೆಗೆ 1-2 ರಿಂದ 3 ನಿಮಿಷ ಇದನ್ನ ಒಟ್ಟಿಗೆ ನಾವು ಹುರ್ಕೊಳ್ಳೋಣ. ಈಗ 3 ನಿಮಿಷ ಆಗಿದೆ. ಮಸಾಲೆಗಳದ್ದು ಒಳ್ಳೆ ಪರಿಮಳ ಬರ್ತಾ ಇದೆ. ಈಗ ನಾವು ಗ್ಯಾಸ್ ಆಫ್ ಮಾಡಿ ಇದನ್ನು ಸಹಿತ ಅದೇ ಪ್ಲೇಟ್ಗೆ ತೆಕ್ಕೊಳ್ಳೋಣ. ಈಗ ಈ ಮಿಶ್ರಣವನ್ನ ನಾವು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು. ಒಂದು 5 ರಿಂದ 10 ನಿಮಿಷ ಇದನ್ನ ಹೀಗೆ ಬಿಟ್ಬಿಡೋಣ. ಈಗ ಇದು ತಣ್ಣಗಾಗಿದೆ. ಈಗ ಎಲ್ಲದನ್ನು ಒಟ್ಟಿಗೆ ನಾವು ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ.
ಈಗ ಇದಕ್ಕೆ ಅರಿಶಿನ ಪುಡಿಯನ್ನು ಹಾಕಿ ಇದನ್ನ ನಾವು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಈಗ ನಮ್ಮ ಸಾಂಬಾರ್ ಪೌಡರ್ ರೆಡಿ ಆಗಿದೆ. ಇದನ್ನ ಸ್ವಲ್ಪ ಆರೋದಕ್ಕೆ ಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಟು ಆನಂತರ ನೀವು ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ ಇದನ್ನ ಹಾಕಿ 2 ತಿಂಗಳ ಕಾಲವರೆಗೂ ಯೂಸ್ ಮಾಡಬಹುದು. ಶುಚಿಯಾದ, ರುಚಿಯಾದ ಹಾಗೂ ಪರಿಮಳಭರಿತವಾದ ಶುದ್ಧ ಹೋಮ್ ಮೇಡ್ ಸಾಂಬಾರ್ ಪೌಡರ್ ರೆಡಿ ಆಗಿದೆ. ಖಂಡಿತ ಮಾಡಿ ನೋಡಿ, ಹೇಗಾಯ್ತು ಅನ್ನೋದನ್ನ ನನಗೆ ತಿಳಿಸಿ. ಇದೇ ರೀತಿ ಮತ್ತು ರೆಸಿಪಿಗಳೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಹ್ಯಾಪಿ ಕುಕಿಂಗ್.